ಒಂದಷ್ಟು ಸಾಕ್ಷ್ಯಗಳನ್ನು ಬಿಡುಗಡೆ ಮಾಡಿದ್ರು ಅಂತ ಹೇಳಿದ್ನಲ್ಲ. ಬ್ರೆಜಿಲಿಯನ್ ಮಾಡೆಲ್ ಒಬ್ಬಳದ ಫೋಟೋ ಇದೆ ಅದರಲ್ಲಿ. ಒಬ್ಬ ಮಹಿಳೆಯ ಫೋಟೋ 223 ಕಡೆ ಇದೆಯಂತೆ. 223 ಕಡೆ ಆ ಮಹಿಳೆ ವೋಟ್ ಹಾಕಿದ್ದಾಳೆ ಅಂತಾರೆ ಇವರು. ಆ ಸಾಕ್ಷಿಗಳೇನೇನು ಅದನ್ನೊಂದು ಸಲ ನೋಡಿ. Who is this lady? Which state does she come from? What's her name? Can anyone try? Where is she from? Try. Give me some guesses. Is she from Haryana? You sure? You're absolutely sure she's not from Haryana? Okay, but she votes 22 times in Haryana. And she votes in 10 different booths in Haryana. And she's got multiple names. Seema, Sweetie, Saraswati, Rashmi, Vimla. She's a Brazilian model. That means that this is a centralized operation. That somebody fed this lady into the electoral list at a centralized level, not at the booth level. Just like Anand and just like Mahadevapura. And she is one of 25 lakh such records in Haryana. So here is an example. Fake photos. One photo, one assembly, 100 votes. This lady gets to vote 100 times in Haryana if she feels like. Why is she being allowed to vote 100 times? Why is a picture on 100 records? ये दो polling booths की list है. She appears 223 times in 2 polling booths. She can vote any amount of times she wants. Election Commission has the data on how many times she voted. Election Commission needs to tell us how many times this lady, whose name we don't know, whose age we don't know, but we know she occurs 223 times in 2 booths. In the Lok Sabha election, she was there 223 times in 1 booth. And then they decided to split it into 2 booths. So this is the reason Election Commission destroys CCTV footage. Because multiple times, the same person has the opportunity to vote. ಆರಂಭದಲ್ಲೇ ಹೇಳಿಲ್ವಾ, ರಾಹುಲ್ ಗಾಂಧಿಯವರ ಆರೋಪಗಳು ಬಹಳ ಗಂಭೀರವಾಗಿದ್ದಾವೆ. ಆದರೆ ಈ ಪತ್ರಿಕಾಗೋಷ್ಠಿಯ ಅಂತಿಮ ಗುರಿ ಚುನಾವಣೆಯಲ್ಲಿ ನಡೀತಾ ಇದೆ ಅಂತ ಅವರು ಹೇಳ್ತಾ ಇರುವ ಅಕ್ರಮಗಳನ್ನು ನಿಲ್ಲಿಸೋದಾಗಿದೆಯಾ ಅಥವಾ ಒಂದು ಪಬ್ಲಿಕ್ ಡಿಬೇಟನ್ನು ಹುಟ್ಟುಹಾಕೋದಾಗಿದೆಯಾ? ನನ್ನಂಥವ್ರಿಗೆ ಪ್ರಶ್ನೆ ಅದು ಬರೋದು. ನಾಳೆ ಬಿಹಾರದಲ್ಲಿ ವೋಟಿಂಗ್ ಇದೆ, ಇವತ್ತು ಪತ್ರಿಕಾಗೋಷ್ಠಿ ಆಗಿದೆ. ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ 13 ತಿಂಗಳ ಹಿಂದೆ ಬಂದಿರುವ ರಿಸಲ್ಟ್ ಇದು. ಎಲೆಕ್ಷನ್ ಕಮಿಷನ್ನು ಒಂದು ವೋಟರ್ ಲಿಸ್ಟನ್ನು ಫೈನಲ್ ಮಾಡಿದ ಮೇಲೆ ಅದರದ್ದೊಂದು ಡ್ರಾಫ್ಟ್ ತೆಗೆದು ಅದರ ಪ್ರಿಂಟೌಟನ್ನು ಪ್ರತಿ ಬೂತ್ ಮಟ್ಟದಲ್ಲೂ ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಡುತ್ತೆ. ಎಲ್ಲ ರಾಜಕೀಯ ಪಕ್ಷಗಳಿಗೆ ಕೊಡುತ್ತೆ, ಅಧಿಕೃತ ರಾಜಕೀಯ ಪಕ್ಷಗಳಿಗೆ ಬೂತ್ ಮಟ್ಟದಲ್ಲಿ. ಅವುಗಳನ್ನು ನೋಡಿದ ರಾಜಕೀಯ ಪಕ್ಷಗಳು ಇಂತಿಂಥ ಮಿಸ್ಟೇಕ್ ಇದರಲ್ಲಿ ನೋಡಿ ಅಂತ ಎಲೆಕ್ಷನ್ ಕಮಿಷನ್ನಿನ ಗಮನಕ್ಕೆ ತರಬೇಕು. ಎಲೆಕ್ಷನ್ ಕಮಿಷನ್ ಅದನ್ನು ಕ್ರಾಸ್ ಚೆಕ್ ಮಾಡುತ್ತೆ. ಮಿಸ್ಟೇಕ್ ಆಗಿದ್ದರೆ ಸರಿ ಮಾಡಿಕೊಳ್ಳಬೇಕು, ಅದು ಮಿಸ್ಟೇಕ್ ಅಲ್ಲ ಅಂದರೆ ಮಿಸ್ಟೇಕ್ ಯಾಕಲ್ಲ ಅಂತ ರಾಜಕೀಯ ಪಕ್ಷಗಳಿಗೆ ಹೇಳಬೇಕು. ಹೇಳಿದ ನಂತರ ಫೈನಲ್ ವೋಟರ್ ಲಿಸ್ಟ್ ಬಿಡುಗಡೆ ಆಗುತ್ತೆ. ದಿಸ್ ಇಸ್ ದ ಪ್ರಾಸೆಸ್. ಪೋಲಿಂಗ್ ನಡೀತಾ ಇರುವಾಗ, ವೋಟಿಂಗ್ ನಡೀತಾ ಇರುವಾಗ ಪ್ರತಿಯೊಂದು ಬೂತ್ನಲ್ಲೂ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಪೋಲಿಂಗ್ ಏಜೆಂಟರು ಕೂತ್ಕೊಂಡಿರ್ತಾರೆ. ಪೋಲಿಂಗ್ ಏಜೆಂಟರು ಇರ್ತಾರಲ್ಲಿ. ಅವರು ಬಂದವರನ್ನು ಗುರುತಿಸಬೇಕು. ಬಂದವರು ಇವ್ರು ಯಾರು? ಹಳ್ಳಿಗಳಲ್ಲಾದರೆ ಮುಖ ಗೊತ್ತಾಗ್ಬಿಡುತ್ತೆ, ಸಿಟಿಗಳಲ್ಲಿ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ಸಿಟಿಗಳಲ್ಲಿ ಕೂತ್ಕೊಂಡಂಥವ್ರು ಬಂದವರು ವೋಟ್ ಹಾಕಿದ್ರ ಕೈಗೆ ಇಂಕ್ ಹಚ್ಚಿಸ್ಕೊಳ್ಳಿಲ್ವಾ ಅದನ್ನು ಗಮನಿಸ್ತಾರೆ. ಏನೇ ತಪ್ಪಾದರೂ ಗಮನಕ್ಕೆ ತರ್ತಾರೆ. ಒಬ್ಬ ವ್ಯಕ್ತಿ 2 ಸಲ 3 ಸಲ 4 ಸಲ ಬಂದರೆ ಪೋಲಿಂಗ್ ಏಜೆಂಟ್ರು ಇಮಿಡಿಯೇಟ್ ಹೇಳ್ತಾರೆ, ಅವಾಗ ಹಾಕೋದಿಲ್ಲ ವೋಟು ಅಂತ. ಇದು 2ನೇ ಚೆಕ್ ಆ್ಯಂಡ್ ಬ್ಯಾಲೆನ್ಸ್. 3ನೇ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಕೌಂಟಿಂಗ್ ನಡೆಯುವಾಗ ಪ್ರತಿ ಟೇಬಲ್ಗೂ ಪ್ರತಿ ಅಭ್ಯರ್ಥಿಯ ಏಜೆಂಟ್ಗಳು ಇರ್ತಾರೆ. ಅದಕ್ಕೆ ಅದರದೇ ಆದ ಪ್ರಾಸೆಸ್ ಇದೆ. ಡೀಟೇಲಾಗಿ ಹೇಳ್ತಾ ಕೂತ್ಕೊಳ್ಳೋದು ಬೇಡ. ಅದು ಪ್ರತಿ ಏಜೆಂಟು ಕೂತ್ಕೊಂಡು ಸೈನ್ ಹಾಕ್ಬೇಕ್ರಿ. ಅದಕ್ಕೆ ಫಾರ್ಮ್ 17 ಬರುತ್ತೆ, ಸೈನ್ ಹಾಕಬೇಕು. ಅದಾದ ಮೇಲೆ ರಿಸಲ್ಟ್ ಘೋಷಣೆ ಆಗುತ್ತೆ. ಘೋಷಣೆಯಾದ ರಿಸಲ್ಟಿಗೆ ಒಪ್ಪಿಗೆ ಇಲ್ಲದೆ ಹೋದರೆ ಒಂದು ಲಿಮಿಟೆಡ್ ಡೆಡ್ಲೈನ್ ಇರುತ್ತೆ. ಆ ಡೆಡ್ಲೈನ್ ಒಳಗಡೆ ಸೋತ ಅಭ್ಯರ್ಥಿ ಕೇಸ್ ಹಾಕಬಹುದು. ರೀಕೌಂಟಿಂಗ್ ಮಾಡಿ CCTV ಫುಟೇಜ್ ತೋರಿಸಿ ಹಾಕಬಹುದು. ಫಾರ್ ಎಕ್ಸಾಂಪಲ್ ಮಾಲೂರು, ಕರ್ನಾಟಕದ ಮಾಲೂರು ಎಷ್ಟು 270 280 ಓಟಲ್ಲಿ BJP ಕ್ಯಾಂಡಿಡೇಟ್ ಮಂಜುನಾಥ್ ಸೋತು ಬಿಟ್ಟಿದ್ದಾರೆ.
ಅವರು ಕೇಸ್ ಹಾಕಿದ್ರು. ಹೈಕೋರ್ಟು ಮಾಲೂರಿನ ಶಾಸಕ ನಂಜೇಗೌಡರ ಆಯ್ಕೆಯನ್ನು ಅನೂರ್ಜಿತ ಮಾಡಿತು, ರೀಕೌಂಟಿಂಗ್ ಮಾಡಿ ಅಂತ. ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಸುಪ್ರೀಂ ಕೋರ್ಟ್ ರೀಕೌಂಟಿಂಗ್ ಆರ್ಡರ್ ಕೊಟ್ಟಿದೆ. ಇನ್ನೇನು ಆಗುತ್ತೆ ರೀಕೌಂಟಿಂಗು? ಅಲ್ಲೂ CCTV ಫುಟೇಜ್ ಡಿಲೀಟ್ ಆಗಿಬಿಟ್ಟಿದ್ದಾವೆ, ಫುಟೇಜ್ ಇಲ್ಲ. ಅದು ನಿಯಮಬದ್ಧ ಪದ್ಧತಿ. ಎಲೆಕ್ಷನ್ ಈ ಪ್ರಾಸೆಸ್ ಬಗ್ಗೆ ಏನೇ ಅಬ್ಜೆಕ್ಷನ್ ಇದ್ದರೂ, ರಿಸಲ್ಟ್ ಬಗ್ಗೆ ಅಬ್ಜೆಕ್ಷನ್ ಇದ್ದರೂ ಎಲೆಕ್ಷನ್ ಕಮಿಷನ್ಗೆ ಅಫಿಡವಿಟ್ ಕೊಡಬೇಕು. ಫಿಕ್ಸ್ಡ್ ಫಾರ್ಮ್ಯಾಟ್ ಇರುತ್ತೊಂದು, ಆ ಫಾರ್ಮ್ಯಾಟ್ನಲ್ಲಿ ಅರ್ಜಿ ಸಲ್ಲಿಸಿ ಸೈನ್ ಹಾಕ್ಕೊಡ್ಬೇಕು. ಮಾಲೂರಿನಲ್ಲಿ ಸೋತ ಅಭ್ಯರ್ಥಿ ಮಂಜುನಾಥ್ ಅಫಿಡವಿಟ್ ಸಲ್ಲಿಸಿರೋದು ಅದೇ ಫಾರ್ಮ್ಯಾಟ್ನಲ್ಲಿ. ಆ ಫಾರ್ಮ್ಯಾಟ್ನಲ್ಲಿ ಅರ್ಜಿ ಸಲ್ಲಿಸಿದರೆ ಅದರ ಬಗ್ಗೆ ತನಿಖೆ ಆಗುತ್ತೆ. ರಾಹುಲ್ ಗಾಂಧಿಯವರಾಗಲಿ ಕಾಂಗ್ರೆಸ್ಸಿನ ಇನ್ಯಾರೋ ಆಗಲಿ ಆ ಫಾರ್ಮ್ಯಾಟ್ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ತಯಾರಿಲ್ಲ. ಅವ್ರು ಹೇಳ್ತಾರೆ ಸಾಫ್ಟ್ ಕಾಪಿ ನಮಗೆ ಕೊಡಬೇಕು, CCTV ಫುಟೇಜ್ ಡಿಲೀಟ್ ಯಾಕಾಗಿದೆ, ಅದು ಇದು. ಆಯ್ತಪ್ಪ, ಎಲೆಕ್ಷನ್ ಕಮಿಷನ್ ಮೇಲೆ ನಿಮಗೆ ನಂಬಿಕೆ ಹೊರಟೋಗ್ಬಿಟ್ಟಿದೆ, ಒಪ್ಕೊಳ್ಳೋಣ. ಸುಪ್ರೀಂ ಕೋರ್ಟ್ ಇದೆ. ನೆಕ್ಸ್ಟ್ ಏನು? ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ಬೇಕ್ರಿ. ಎಲೆಕ್ಷನ್ ಕಮಿಷನ್ ಇಷ್ಟೆಲ್ಲ ಗೋಲ್ಮಾಲ್ ಮಾಡಿ BJPನ ಗೆಲ್ಲಿಸ್ತಾ ಇದೆ, ನಾವು ಕೇಳಿರೋ ಇಂತಿಂಥ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು. ಹೋಗ್ತಿಲ್ಲ ಸುಪ್ರೀಂ ಕೋರ್ಟ್ಗೆ. ಇದನ್ನು ಜನ ಹೆಂಗೆ ಅರ್ಥ ಮಾಡ್ಕೋಬೇಕು? ಜನ ಹೆಂಗೆ ಅರ್ಥ? ಈಗ ಓಕೆ, ಮಹದೇವಪುರದ ವಿಷಯ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ರು, ಡೆಲ್ಲಿ ಪ್ರೆಸ್ ಮೀಟ್ನಲ್ಲಿ. ಮಹದೇವಪುರ ಇಲ್ಲೇ ಇದೆ ನಮಗೆ ಪಕ್ಕದಲ್ಲಿ. ನಾವು 4-5 ಜನ ರಿಪೋರ್ಟರ್ ಕಳಿಸಿದ್ವಿ. ಒಂದೇ ಮನೆಯಲ್ಲಿ 45-50 ಜನ ಇದ್ದಾರಂತಪ್ಪ ವೋಟರ್ಸು, ಮನೆಯನ್ನು ಚೆಕ್ ಮಾಡಿ ಅಂತ. ಇಲ್ಲ, ಹಂಗಿಲ್ಲ. ಒಬ್ಬರದೇ 3 ಕಡೆ ವೋಟರ್ ID ಇದೆಯಂತೆ, 3 ಕಡೆ ವೋಟ್ ಹಾಕಿದಾರಂತೆ, ಚೆಕ್ ಮಾಡಿ ಅಂತ ಕಳಿಸಿದ್ವಿ. ಒಂದು ಅಪಾರ್ಟ್ಮೆಂಟಲ್ಲಿದ್ದಂಥ ವ್ಯಕ್ತಿ. ಅವರು ಒಂದೇ ಕಡೆ ವೋಟ್ ಹಾಕಿರೋದು, 3 ಕಡೆ ವೋಟ್ ಹಾಕಿದ್ದು ಪ್ರೂವ್ ಮಾಡಿದ್ರೆ ನೀವು ಏನು ಹೇಳ್ತಿರೋ ಕೇಳ್ತೀನಿ ಅಂತ ಅವ್ರು ಹೇಳಿದ್ರು. ಮಹದೇವಪುರದಂಥ ವಿಷಯವನ್ನು ನಾವು ಕ್ರಾಸ್ ಚೆಕ್ ಮಾಡ್ಬೋದು. ಈಗ ಹರಿಯಾಣದ ವಿಷಯವನ್ನು ಹರಿಯಾಣದ ಮಾಧ್ಯಮಗಳು ಕ್ರಾಸ್ ಚೆಕ್ ಮಾಡ್ತವೆ, ಹೋಗ್ತವೆ ಮನೆಗಳಿಗೆ, ಯಾವ ಅಡ್ರೆಸ್ಸು, ಯಾರಿದ್ದಾರೆ ಯಾರಿಲ್ಲ ಅಂತ ಹೋಗ್ತವೆ. ಬಟ್ ಜನಸಾಮಾನ್ಯರಿಗೆ ಬರ್ತಾ ಇರೋ ಪ್ರಶ್ನೆ, ವೈ ಆರ್ ಯು ನಾಟ್ ಗೋಯಿಂಗ್ ಟು, ಅಂದರೆ ಎಲೆಕ್ಷನ್ ಕಮಿಷನಿಗೆ ಆ ಫಾರ್ಮ್ಯಾಟ್ ಪ್ರಕಾರ ಯಾಕೆ ಕಂಪ್ಲೇಂಟ್ ಕೊಡೋಕ್ಕೆ ತಯಾರಿಲ್ಲ? ಅಲ್ಲಿ ಒಂದು ಓತ್ ತಗೊಳ್ಬೇಕು. ನಾನು ಕೊಟ್ಟಿರುವ ದೂರಿನಲ್ಲಿ ಸಲ್ಲಿಸಲಾಗಿರುವ ಸಾಕ್ಷಿಗಳು ಸುಳ್ಳು ಅಂತಾದರೆ ನನ್ನ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಬರೆದು ಸೈನ್ ಹಾಕ್ಕೊಡ್ಬೇಕಲ್ಲಿ, ಬರೆದು ಸೈನ್ ಹಾಕ್ಕೊಡ್ಬೇಕು. ಮಹದೇವಪುರದ ವಿಷಯದಲ್ಲೂ ಕೊಡಲಿಲ್ಲ, ಆಳಂದ್ ವಿಷಯದಲ್ಲೂ ಕೊಡಲಿಲ್ಲ. ಮಹಾರಾಷ್ಟ್ರದಲ್ಲಿ ಆರೋಪ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಆ CSDS ಅನ್ನುವಂಥ ಒಂದು ಖಾಸಗಿ ಸರ್ವೆ ಏಜೆನ್ಸಿ ಕೊಟ್ಟಂಥ ನಂಬರ್ಗಳನ್ನು ಇಟ್ಕೊಂಡು ಆರೋಪ ಮಾಡಿದ್ರು. ಆ ಸರ್ವೆ ಏಜೆನ್ಸಿ ಇಲ್ಲ ನಾವೇ ಸ್ವಲ್ಪ ಹೊರಪಾಟ್ ಮಾಡ್ಕೊಂಬಿಟ್ವಿ, ಎಡವಟ್ಟು ಮಾಡ್ಕೊಂಬಿಟ್ವಿ, ವಿ ಆರ್ ಸಾರಿ ಅಂಥೇಳಿ ಅವರು ಹಿಂದೆ ಸರಿದ್ಬಿಟ್ರು. ಅದಾದಮೇಲೆ ಈ ಆರೋಪಗಳು ಹಿಂದೆ ಸರಿದು ಹೋದವು. ಪ್ರಶ್ನೆ ಬರ್ತಾ ಇರೋದು ಇದು, ಯಾಕೆ ನಿಯಮದ ಪ್ರಕಾರ ಹೋಗ್ತಾ ಇಲ್ಲ? ಈಗ ಫಾರ್ ಎಕ್ಸಾಂಪಲ್ಲು ಎಲೆಕ್ಷನ್ ಬಾಂಡ್ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಯ್ತು ಕಾಂಗ್ರೆಸ್. ಕೇಂದ್ರ ಸರ್ಕಾರವನ್ನು ತಾರಾಮಾರ ಹೋಗಿತ್ರಿ ಸುಪ್ರೀಂ ಕೋರ್ಟು. ಎಲೆಕ್ಷನ್ ಬಾಂಡ್ ಸಿಸ್ಟಮ್ಮೇ ಕ್ಯಾನ್ಸಲ್ ಆಗಿಬಿಡ್ತು. ತಾರಾಮಾರ ಹೋಗಿದ್ರು ಅವ್ರನ್ನ. ಹಾಗೆ ಈ ವಿಷಯದಲ್ಲೂ ಹೋದರೆ ಎಲೆಕ್ಷನ್ ಕಮಿಷನ್ಗೆ ತಾರಾಮಾರ ಉಗಿಸಿ ಇದನ್ನ ಹರಿಯಾಣದ ಸರ್ಕಾರನೇ ವಜಾ ಮಾಡಿಸ್ಬಿಡ್ಬೋದು ಹರಿಯಾಣದ ಸರ್ಕಾರವನ್ನು. ಅದನ್ನು ಯಾಕೆ ಮಾಡ್ತಿಲ್ಲ ಅಂತ. ಈಗ ಒಬ್ಬ ವ್ಯಕ್ತಿ 3 ಕಡೆ ವೋಟ್ ಹಾಕ್ದ, 100 ಕಡೆ ವೋಟ್ ಹಾಕ್ದ, 223 ಕಡೆ ವೋಟ್ ಹಾಕಿದ್ದಾನೆ. ಅದು ಫೋಟೋ ಸೇಮ್ ಇರೋದು ಹೇಳೋದು, ಆ ಥರದ ಆರೋಪಗಳು ಇದ್ದಾವೆ. ಅಷ್ಟು 100 ಕಡೆ ವೋಟ್ ಹಾಕಿದ್ರು, ಇಷ್ಟು 100 ಕಡೆ ವೋಟ್ ಹಾಕಿದ್ರು. ಅದಕ್ಕಿರುವ ಶಾಶ್ವತ ಪರಿಹಾರ ಏನು? ವೋಟರ್ ID-ನ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿದ್ರೆ ಮುಗಿದೋಯ್ತು. ಆಧಾರ್ ನಂಬರಿಗೆ ಲಿಂಕ್ ಮಾಡಿದ್ರೆ ಮುಗಿದೋಯ್ತು. ಎಲ್ಲೆಲ್ಲಿ ಡುಪ್ಲಿಕೇಶನ್ ಇದಾವೆ ಎಲ್ಲ ಡಿಲೀಟ್ ಆಗಿಬಿಡ್ತವೆ, ಒಂದು ಕಡೆ ಅಷ್ಟೇ ಉಳ್ಕೊಳ್ಳುತ್ತೆ. ಅದನ್ನು ಮಾಡುವುದಕ್ಕೆ ಎಲೆಕ್ಷನ್ ಕಮಿಷನ್ ಹೊರಟಾಗ ವಿರೋಧ ಮಾಡಿದ್ದು ಕಾಂಗ್ರೆಸ್ಸು. ವಿರೋಧ ಮಾಡಿದ್ರು ಇವರು ಸುಪ್ರೀಂ ಕೋರ್ಟ್ನಲ್ಲಿ. ಅದನ್ನು ತೃಣಮೂಲ ಕಾಂಗ್ರೆಸ್ ವಿರೋಧ ಮಾಡ್ತು, ಇವರದ್ದೇ ಅಲಯನ್ಸು. ಸಮಸ್ಯೆಗೊಂದು ಶಾಶ್ವತ ಪರಿಹಾರ ಆಗ್ತಿರ್ಲಿಲ್ವಾ? ಶಾಶ್ವತ ಪರಿಹಾರ ಆಗ್ತಿತ್ತು ತಾನೇ. ವೋಟರ್ ಇಲ್ಲೊಂದು ವೋಟರ್ ID ಹೆಸರಿದೆ, ಅಲ್ಲೊಂದು ವೋಟರ್ ID ಹೆಸರಿದೆ, ಮತ್ತೊಂದು ಕಡೆ ವೋಟರ್ ID ಹೆಸರಿದೆ, ಇದರಲ್ಲೇ ಮಾಡ್ತಾರಲ್ಲ. ಬೇರೆ ಬೇರೆ ಕಡೆ ಅವರು ಬಂದು ಹರಿಯಾಣದಲ್ಲಿ ವೋಟ್ ಹಾಕಿದ್ದಾರೆ ಅಂತ ಮುಗಿದೇ ಹೋಗ್ತಿತ್ತು. ಒನ್ಸ್ ಫಾರ್ ಆಲ್ ಮುಗಿದೇ ಹೋಗ್ತಿತ್ತು ಆ ಕೇಸು. ಬ್ರೆಜಿಲಿಯನ್ ಮಹಿಳೆಯ ಫೋಟೋ ಇದೆ ನೋಡಿ ಇಲ್ಲಿ ಅಂತ. ಇವೆಲ್ಲವೂ ಸರಿ ಆಗಬೇಕು ಅಂದರೆ ಎಲೆಕ್ಷನ್ ಕಮಿಷನ್ ಒಂದು SIR ಅಂತ ಮಾಡ್ತಾ ಇದೆ. ಎಂಥ ಸೀರಿಯಸ್ ಇಂಟೆನ್ಸಿವ್ ರಿವಿಷನ್ SIR. ಬಿಹಾರದಲ್ಲಿ ಮಾಡಿದ್ರು. 67 ಲಕ್ಷ ಮತದಾರರ ಹೆಸರು ಡಿಲೀಟ್ ಆದವು. 67 ಲಕ್ಷ ಮತದಾರರ ಹೆಸರು ಡಿಲೀಟ್ ಆದವು. ಅದನ್ನು ಮಾಡ್ತೀವಿ ಅಂದರೆ ಒನ್ಸ್ ಅಗೇನ್ ವಿರೋಧ. ಮಾಡಬೇಡಿ ಅದನ್ನು ಅಂತ, ಮಾಡಬೇಡಿ. ಹಂಗೆ ಯಾಕೆ ಮಾಡ್ತೀರಿ? ಇದು ಅರ್ಥನೇ ಆಗೋದಿಲ್ಲ. ಒಂದು ಎಲೆಕ್ಷನ್ ಕಮಿಷನಿಗೆ ಫಾರ್ಮ್ಯಾಟ್ನಲ್ಲಿ ಕಂಪ್ಲೇಂಟ್ ಕೊಡಬೇಕು, ಆಗ್ತಿಲ್ಲ.
ಸುಪ್ರೀಂ ಕೋರ್ಟ್ಗೊಂದು ಕೇಸ್ ಹಾಕಬೇಕು, ಆಗ್ತಿಲ್ಲ. ಆಧಾರ್ ನಂಬರನ್ನು ವೋಟರ್ ಐ ಡಿಗೆ ಲಿಂಕ್ ಮಾಡಿದ್ರೆ ಡೂಪ್ಲಿಕೇಶನ್ ನಿಂತೋಗ್ಬಿಡುತ್ತೆ, ಅದಕ್ಕೆ ವಿರೋಧ. SIR ಮಾಡಿದ್ರೆ ಫೇಕ್ ವೋಟರ್ಸ್ ಎಲ್ಲ ಡಿಲೀಟ್ ಮಾಡಬಹುದು, ಅದಕ್ಕೆ ವಿರೋಧ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.